ಹೇ ಗೈಸ್, ಹೋದ ಎಪಿಸೋಡ್ನಲ್ಲಿ ಹೀರೋ ಅವ್ರ ಅಣ್ಣ ಮತ್ತು ಹೀರೋಯಿನ್ ಅವ್ರ ಅಕ್ಕ ಅವರಿಬ್ಬರು ಕಾರಲ್ಲಿ ಹೋಗ್ತಿರ್ತಾರೆ. ಆಗ ಇದ್ದಂಗಿದ್ದಂತೆ ಲಾರಿ ಬಂದ್ಬಿಟ್ಟು ಅವ್ರ ಕಾರ್ನ ಗುದ್ದಿರುತ್ತೆ. ಅಲ್ಲಿಗೆ ಹೋದ ಎಪಿಸೋಡ್ ಮುಗಿದಿರುತ್ತೆ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಸರಿ, ಬನ್ನಿ ಎಪಿಸೋಡ್ ಒಳಗೆ ಹೋಗೋಣ. ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅವಳು ಬಂದ್ಬಿಟ್ಟು PS ಫುಡ್ ಕಂಪನಿ ಇರುತ್ತೆ. ಆ ಕಂಪನಿಗೆ ಅವಳೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತಿರ್ತಾಳೆ. ಆಗ ಸಡನ್ ಆಗಿ ಅವಳಿಗೊಂದು ಕಾಲ್ ಬರುತ್ತೆ. ಈ ಸೈಡ್ ನಮ್ಮ ಹೀರೋನ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಒಂದು ಹೊಸ ಅಪಾರ್ಟ್ಮೆಂಟ್ ಇಸ್ಕೊಂಡಿರ್ತಾನಲ್ವ, ಆ ಅಪಾರ್ಟ್ಮೆಂಟ್ಗೆ ಒಳ್ಳೆ ಫರ್ನಿಚರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಿರ್ತಾನೆ. ಆಗ ಇದ್ದಂಗಿದ್ದಂತೆ ಅವನಿಗೂ ಕಾಲ್ ಬರುತ್ತೆ. ಅವನು ಮಾತಾಡ್ತಾನೆ. ಈ ಕಡೆ ಹೀರೋನಿನೂ ತೋರಿಸ್ತಾರೆ. ಅವಳಿಗಂತೂ ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಿಲ್ಲ. ಹಾಗೆ ಶಾಕ್ ಆಗಿರ್ತಾಳೆ. ಅದೇ ಸಿಚುಯೇಷನಲ್ಲೇ ನಮ್ಮ ಹೀರೋನೂ ಇರ್ತಾನೆ. ಹೀರೋಯಿನ್ ಇದ್ದಂಗಿದ್ದಂತೆ ಓಡೋಯ್ತಿರ್ತಾಳೆ. ಓಡೋಗ್ಬೇಕಾದಾಗಲೇ ಅವಳಿಗೆ ಅವ್ರ ಅಕ್ಕನ ಜೊತೆಗೆ ಇದ್ದಿದ್ದು ಅವಳು ಮತ್ತು ಅವ್ರ ಅಕ್ಕ ಎಷ್ಟು ಹ್ಯಾಪಿಯಾಗಿದ್ರು ಅದನ್ನೆಲ್ಲನೂ ಇವಾಗ ಜ್ಞಾಪಿಸ್ಕೊಂಡು ಅಳ್ತಾ ಹೋಗ್ತಿರ್ತಾಳೆ. ಅದೇನು ಸುದ್ದಿ ಕೇಳೋದ್ಲಂತಲೇ ಗೊತ್ತಿರಲ್ಲ. ಹೀಗೆ ಇದೇ ಸಿಚುಯೇಷನಲ್ಲಿ ನಮ್ಮ ಹೀರೋನೂ ಇರ್ತಾನೆ. ಅವನು ಫುಲ್ಲು ದುಃಖಿಸ್ಕೊಂಡು ಹೋಗ್ತಿರ್ತಾನೆ ರೋಡಲ್ಲಿ. ಆಗ ಚಿಕ್ಕೇಜಲ್ಲೇ ಅವ್ರ ಅಣ್ಣ ಅವನ್ನ ಬಿಟ್ಟೋಗಿರ್ತಾನಲ್ವ, ಅವನೊಬ್ಬನೇ ಅವ್ರ ಅಣ್ಣ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಅದನ್ನು ಮತ್ತು ಅವ್ರ ಅಣ್ಣನ ಜೊತೆಗೆ ರೂಢಾಗಿ ಮಾತಾಡಿರೋದನ್ನ ಎಲ್ಲನೂ ಇವಾಗ ಜ್ಞಾಪಿಸ್ಕೊಳ್ತಿರ್ತಾನೆ. ಅಂಥದ್ದೇನಪ್ಪ ಆಯ್ತು ಅಂತ ನೋಡಿದ್ರೆ ಅವರಿಬ್ರೂ ಆ ಕಾರ್ ಆಕ್ಸಿಡೆಂಟಲ್ಲಿ ತೀರೋಗಿರ್ತಾರೆ. ಹೀರೋಯಿನ್ ಅಂತೂ ಆ ಫ್ಯೂನರಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅವಳಂತೂ ಹಾಗೆ ನೋಡ್ಕೊಂಡು ಕುಂತಿರ್ತಾಳೆ ಅವರಿಬ್ರದ್ದು ಫೋಟೋಸ್ನ. ಅವ್ರ ಅಕ್ಕನ ಜೊತೆಗೂ ಮಾತಾಡಿರ್ತಾಳಲ್ವ ರೋಡಾಗಿ. ಹಾಗೆಲ್ಲ ನಾನು ಮಾತಾಡಬಾರ್ದಿತ್ತು ಅಂತ ಇವಾಗ ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ತಿರ್ತಾಳೆ ಅವ್ರ ಅಕ್ಕನ ಫೋಟೋನ ನೋಡಿ. ಹಾಗೆ ಅದೇ ಸಮಯಕ್ಕೆ ಹೀರೋನು ಆ ಜಾಗಕ್ಕೆ ಬರ್ತಾನೆ. ಅವನಿಗೂ ಏನು ಮಾಡ್ಬೇಕಂತಲೇ ಗೊತ್ತಿರಲ್ಲ. ಅವನು ಹಾಗೆ ಶಾಕ್ ಆಗಿ ನಿಂತಿರ್ತಾನೆ. ಅವ್ನು ಬಂದಿರೋದನ್ನ ಹೀರೋಯಿನ್ ಹಾಗೆ ತಿರುಗಿ ನೋಡ್ತಾಳೆ. ಅವಳಿಗೆ ಏನು ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಆಗ ಏನೋ ಒಂಥರ ಸೌಂಡ್ ಕೇಳಿಸುತ್ತೆ. ಯಾರೋ ಒಬ್ಬರು ಡೋರ್ ಓಪನ್ ಮಾಡ್ಕೊಂಡು ಬರೋ ರೀತಿ ನೋಡಿದ್ರೆ ಅವ್ರ ಮಗ, ಅವ್ರ ಹೀರೋಯಿನ್ ಅವ್ರ ಅಕ್ಕ ಮತ್ತು ಹೀರೋ ಅವ್ರ ಅಣ್ಣನ ಮಗ ಎಷ್ಟು ಮುದ್ದಾಗಿರ್ತಾನೆ. ಅವ್ನು ಡೋರ್ ಓಪನ್ ಮಾಡ್ಕೊಂಡು ಬಂದಿರ್ತಾನೆ. ಆ ಕಾರ್ ಆಕ್ಸಿಡೆಂಟಲ್ಲಿ ಇವನೊಬ್ಬನೇ ಬಚಾವಾಗಿರೋದು. ಅವನು ಹಾಗೆ ಕ್ಯೂಟಾಗಿ ನಕ್ಕೊಂಡು ಬರ್ತಿರ್ತಾನೆ. ಹೀರೋಗಂತೂ ಏನು ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅವನಂತೂ ಅಳ್ತಿರ್ತಾನೆ. ಅಲ್ಲಿರೋರೆಲ್ಲ ಏನಪ್ಪ ಏನಾಯಿತು ಮಗುಗೆ ಅಂತ ನೋಡ್ತಿರ್ತಾರೆ. ಹೀರೋಯಿನ್ ಎಷ್ಟು ಸಮಾಧಾನ ಮಾಡಿದ್ರು ಚಿಕ್ಕ ಮಗು ಊಜುಗಂತೂ ಸಮಾಧಾನನೇ ಆಗ್ತಿರಲ್ಲ. ಅವನು ಹಾಗೆ ಅಳ್ತಾನೆ ಇರ್ತಾನೆ. ಆಗ ಹೀರೋನ ನೋಡ್ತಾನೆ. ಏನು ಅನ್ಕೊಂಡೋ ಗೊತ್ತಿಲ್ಲ, ಹೀರೋ ಹತ್ರ ಅಳ್ಕೊಂಡು ಹೋಗ್ತಿರ್ತಾನೆ. ಹೀರೋಗಂತೂ ಏನು ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗ್ತಿರಲ್ಲ. ಅವನಂತೂ ಹಿಂದೆ ಹಿಂದೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಒಂದು ಫ್ಲವರ್ನ ತರ್ತಾರೆ. ಹೀರೋ ಈ ಮಗುಗೆ ಏನಾದರೂ ಹೇಟಾಗ್ಬಿಡುತ್ತೆ ಅಂತ ಸಡನ್ನಾಗಿ ಆ ಮಗುನ ಎತ್ಕೊಳ್ತಾನೆ. ಹೀರೋಯಿನ್ ಓಡಿ ಬರ್ತಾಳೆ. ಆಗ ಹೀರೋ ಮಗುನ ಎತ್ಕೋಬೇಕಾದಾಗ ಸಡನ್ನಾಗಿ ಹೀರೋಯಿನ ಬಿಡ್ತಾನೆ. ಆದ್ದರಿಂದ ಅವಳು ಕೆಳಗಡೆ ಬಿದ್ದು ಅವಳ ಕೈಗೆ ಹಾಗೆ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಜನ ಬಂದ್ಬಿಟ್ಟು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಡ್ತಾರೆ. ಹೀರೋನು ಅವ್ರ ಅಣ್ಣನ ಫೋಟೋ ನೋಡಿ ನಿಜವಾಗ್ಲೂ ನೀನು ಇನ್ಮೇಲೆ ನನ್ನ ಜೀವನದಲ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಆ ಟೈಮ್ಗೆ ಹೀರೋ ಅವ್ರ ಅಣ್ಣನ ಜೊತೆಗೆ ಕೆಲಸ ಮಾಡ್ತಿರ್ತಾರಲ್ಲ ಪೊಲೀಸ್ ಮ್ಯಾನ್ಗಳು, ಅವರು ಬರ್ತಾರೆ. ಬಂದ್ಬಿಟ್ಟು ಅವ್ರ ಅಣ್ಣಂಗೆ ಫ್ಲವರೆಲ್ಲ ಹಾಕ್ಬಿಟ್ಟು ಅವ್ರ ಕಡೆ ಯಾವ್ಯಾವ ರೀತಿ ಸಂಸ್ಕಾರ ಇದೆಯೋ ಅದನ್ನೆಲ್ಲನೂ ಮಾಡಿ ಅವ್ರ ಅಣ್ಣನ ಬಗ್ಗೆ ಒಳ್ಳೆ ರೀತಿಯಾಗಿ ಹೇಳ್ಬಿಟ್ಟು ಹೋಗ್ತಾರೆ. ಹೀರೋಗಂತೂ ಏನಪ್ಪ ಇಷ್ಟೊಂದು ಒಳ್ಳೆ ರೀತಿಯಾಗಿ ಹೇಳ್ತಾರಲ್ಲ ಅಂತ ನೋಡ್ತಿರ್ತಾನೆ. ಆಮೇಲೆ ಬಂದವ್ರಿಗೆಲ್ಲನೂ ಫುಡ್ ಹಾಕ್ಬೇಕಲ್ವ, ಅದನ್ನು ಸೆಲೆಕ್ಟ್ ಮಾಡೋದು ಚಿಕ್ಕ ಹುಡುಗ ಊಜುನೇ ಇದನ್ನು ಸೆಲೆಕ್ಟ್ ಮಾಡಿರ್ತಾನೆ. ಅದಕ್ಕೆ ಹೀರೋ ನೋಡಿ ನೋಡಿ ಅವನೇ ಸೆಲೆಕ್ಟ್ ಮಾಡೋದ್ನಲ್ಲ ಅಂತ ಹೇಳ್ತಿರ್ತಾನೆ. ಅವನೇ ಹೇಳಬೇಕಂದ್ರೆ ಇದನ್ನೆಲ್ಲನೂ ಸೆಲೆಕ್ಟ್ ಮಾಡ್ತಿರೋದು ಅಂದಾಗ ಅವರು ಅಂತಾರೆ ಸರಿ ಆಯಿತು, ಎಷ್ಟು ಸರ್ವ್ ಮಾಡಬೇಕು ಅಂದಾಗ ಅವನು 10 ಅಂತ ತೋರಿಸ್ತಾನೆ. ಆಗ ಹೀರೋ ನೋಡಿ ಅವನೇ ಆರ್ಡ್ರ್ ಹೇಳ್ಬಿಟ್ನಲ್ಲ 100 ಸರ್ವ್ ಮಾಡಿರಿ ಅಂತ ಹೇಳ್ಬಿಡ್ತಾನೆ. ಸರಿ ಆಯಿತು ಅಂತ ಹೀರೋ ಕೂತ್ಕೊಂಡಿರ್ತಾನೆ. ಆಗ ಅವ್ರು ಬಂದ್ಬಿಟ್ಟು ಅವ್ರ ರೀತಿ ಪೆಟ್ಟಿಗೆ ಎಲ್ಲ ಸೆಲೆಕ್ಟ್ ಮಾಡಬೇಕು ಅಂದಾಗ ಹೀರೋ ಎಲ್ಲ ಆಪ್ಷನ್ ಅಂತ ಹೇಳಿ ಕಳಿಸ್ತಿರ್ತಾನೆ. ಆಗ ಹೀರೋ ಯಾವುದೋ ಒಂದು ಬುಕ್ ಓಪನ್ ಮಾಡಿ ನೋಡ್ತಿರ್ಬೇಕಾದಾಗ ಚಿಕ್ಕ ಹುಡುಗ ಊಜು ಬಂದ್ಬಿಟ್ಟು ಹಾಗೆ ಹೀರೋನ ಕೆಣಕ್ತಿರ್ತಾನೆ. ಆಗ ಹೀರೋ ಇಲ್ಲಿ ನೋಡಪ್ಪ ಮಗು, ಹೋಗೋ ಕಡೆ ಹೋಗು, ಆ ಕಡೆ ಹೋಗಿ ಆಟಾಡು ಅಂತ ಹೇಳ್ತಿರ್ತಾನೆ. ಆದರೂ ಅವ್ನು ಬಿಡೋದೇ ಇಲ್ಲ. ಅಲ್ಲೇ ಬಿದ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಹೀರೋಗಂತೂ ಅಯ್ಯೋ ಇವಂದಂತೂ ಒಳ್ಳೆ ರೋದನೆ ಆಗೋಯ್ತಲ್ಲ ಅಂತ ಅವನ ಕರ್ಕೊಂಡೋಗಿ ಅವನಿಗೆ ಚಾಕ್ಲೇಟ್ ಎಲ್ಲ ಕೊಡ್ತಿರ್ತಾನೆ. ಅವನಂತೂ ಚಾಕ್ಲೇಟ್ ತಿಂದಾದ್ಮೇಲೆ ಅಂತ 32 ಹಲ್ಲನ್ನ ಬಿಡ್ತಿರ್ತಾನೆ. ಅಂತ ತೋರಿಸ್ತಿರ್ತಾನೆ. ಸರಿ ಆಯಿತು ಚಾಕ್ಲೇಟ್ ತಿಂದಾಯಿತು ಅಂತ ಹೀರೋ ಎಲ್ಲೋಯ್ತಿರ್ತಾನೆ ಅಲ್ಲಿಗೆ ಹಿಂದೆ ಹಿಂದೆ ಹೋಗ್ತಿರ್ತಾನೆ. ಮೂಗಲ್ಲಿ ಬೇರೆ ಕೈಯೆಲ್ಲ ಬಿಡ್ಕೊಂಡು ಹಾಗೆ ಅದನ್ನು ಬಾಯಲ್ಲಿ ಬೇರೆ ಇಟ್ಕೊಳ್ತಾನೆ. ಹೀರೋಗ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ನಿಗಂತೂ ವಾಮಿಟ್ ಬರೋಂಗೆ ಆಗ್ಬಿಡುತ್ತೆ. ಏನಪ್ಪ ಹೀಗೆಲ್ಲ ಮಾಡ್ತಾನಲ್ಲ ಅಂತ ನೋಡ್ತಿರ್ತಾನೆ. ಅವನಂತೂ ಹೀರೋನ ಬಿಡೋದೇ ಇಲ್ಲ, ಅಟ್ಟಾಡ್ಸ್ಕೊಂಡು ಹೋಗ್ತಿರ್ತಾನೆ. ಹೀರೋನು ಏನಪ್ಪ ನಿಂದು ಅಂತ ಎತ್ಕೊಂಡು ಅವನ ಕೇಳ್ತಿರ್ಬೇಕಾದಾಗ ಅವ್ನಿಗಂತೂ ಒಂಥರ ಆಗ್ತಿರುತ್ತೆ ಬಾಯೆಲ್ಲ. ಕಪ್ಪ ಹೀಗೆಲ್ಲ ಮಾಡ್ತಾನಂತ ನೋಡಿದ್ರೆ ಹೀರೋ ಮೇಲೆ ಹಾಗೆ ಆಮ್ಲೆಟ್ನ ಹಾಕ್ಬಿಡ್ತಾನೆ. ಹೀರೋ ಹೋಗ್ಬಿಟ್ಟು ರೆಸ್ಟ್ ರೂಮಲ್ಲಿ ಅದನ್ನೆಲ್ಲನೂ ಕ್ಲೀನ್ ಮಾಡ್ತಿರ್ತಾನೆ. ಈ ಕಡೆ ಚಿಕ್ಕ ಹುಡುಗ ಊಜು ಅಂತೂ ಅವನಂತೂ ನೀರಲ್ಲಿ ಆಟ ಆಡ್ತಿರ್ತಾನೆ. ಹೀರೋ ಮಾಡೋದೆಲ್ಲ ಮಾಡಿಬಿಟ್ಟು ಹೇಗೆ ಆಟ ಆಡ್ತಾವನೆ ನೋಡು ಅಂತ ಅವನು ಹಾಗೆ ಕರ್ಕೊಂಡು ಹೋಗ್ತಿರ್ತಾನೆ. ಅದನ್ನು ಅವನೊಂದು ಬಕೆಟಲ್ಲಿ ಕುಂಡ್ರಿಸಿ ಕರ್ಕೊಂಡು ಹೋಗ್ತಿರ್ತಾನೆ. ಅವ್ನಿಗಂತೂ ನಿದ್ದೆ ಬರೋ ಥರ ಆಗ್ತಿರುತ್ತೆ. ಆ ಟೈಮ್ಗೆ ಕರೆಕ್ಟಾಗಿ ಹೀರೋಯಿನು ಬಂದುಬಿಡ್ತಾಳೆ. ಆಗ ಅವನು ಹೇಗಿದೆ ಕೈ ಅಂದಾಗ ಸ್ವಲ್ಪ ವೀಕ್ಸಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಸಡನ್ನಾಗಿ ತಿರುಗಿ ನೋಡಿದ್ರೆ ಅದರೊಳಗಡೆ ಚಿಕ್ಕ ಹುಡುಗ ಊಜು ಇರ್ತಾನಲ್ವ, ಅವಳು ಸಡನ್ನಾಗಿ ಹೋಗಿ ಅವನ ಎತ್ಕೊಳಕ್ಕಂತ ನೋಡ್ತಾಳೆ. ಬಟ್ ಅವಳ ಕೈಗೆ ಫ್ರ್ಯಾಕ್ಚರ್ ಆಗೈತಲ್ಲ, ಅದರಿಂದ ಎತ್ಕೊಳಕ್ಕಾಗಲ್ಲ. ಹೀರೋನು ಸುಮ್ಮನೆ ಬಿಡಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಫ್ಯೂನರಲ್ಲಿ ಹೀರೋನವರ ಫ್ರೆಂಡು ಬರ್ತಾಳೆ. ಬಂದ್ಬಿಟ್ಟು ಹಾಗೆ ಹೀರೋನ ತಪ್ಕೊಳ್ತಾಳೆ. ಆಮೇಲೆ ಹೀರೋಯಿನ್ ಅವಳನ್ನ ಕರ್ಕೊಂಡು
ತೊಗೊಂಡೋಗಿ ಫುಡ್ಡೆಲ್ಲ ಹಾಕ್ತಿರ್ತಾಳೆ. ಹಾಗೆ ಅವರಿಬ್ಬರು ಮಾತಾಡ್ತಾರೆ. ನೀನು ಫಸ್ಟು ಪಿಮ್ಯಾಂಗ್ ಅಂತ ಹೇಳ್ದಲ್ಲ, ಅದು ಇವನೇನಾ ಅಂತ ಕೇಳಿದಾಗ ಹೀರೋಯಿನ್ ಹೌದು ಇವನೇ ನನ್ನ ಬ್ರದರ್ ಇನ್ಲನೋ ಅಂತ ಹೇಳ್ತಾಳೆ. ಇವನೇ ಎಲ್ಲ ನಮ್ಮ ಅಕ್ಕಂಗೆ ಫ್ಯೂನರಲ್ಗಾಗಿರೋದು ಫೋಟೋಸ್ ಎಲ್ಲನೂ ಇವನೇ ಸೆಲೆಕ್ಟ್ ಮಾಡಿರೋದು ಬಟ್ಟೆ ಗಿಟ್ಟೆ ಅಂದಾಗ, ಸರಿ ನಮ್ಮ ಅಕ್ಕ ಇನ್ನೂ ಇರೋ ಹಾಗೆ ನನಗೆ ಫೀಲ್ ಆಗ್ತಿದೆ ಅಂತ ಅವಳು ಅವ್ರ ಅಕ್ಕನ ಬಗ್ಗೆ ದುಃಖಿಸ್ಕೊಂಡು ಹೇಳಿದ್ರೆ ಇದನ್ನೆಲ್ಲನೂ ಹೀರೋ ಕೇಳಿಸ್ಕೊಳ್ತಾನೆ. ಚಿಕ್ಕ ಹುಡುಗ ಹೂಜನು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ. ಆಗ ಹೀರೋಯಿನ್ ಬಂದವರು ತಿಂದೋಗಿರ್ತಾರಲ್ವ ಆ ಪ್ಲೇಟ್ಸ್ನೆಲ್ಲ ತೆಗಿತಿರ್ತಾಳೆ, ಆದರೆ ಆಗ್ತಿರಲ್ಲ. ಆವಾಗ ಹೀರೋನೇ ಬಂದ್ಬಿಟ್ಟು ಅವಳಿಗೆ ಹೆಲ್ಪ್ ಮಾಡ್ತಾನೆ. ಈ ಕಡೆ ಮಗುನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎದ್ದೇಳ್ತಾನೆ. ನೋಡಿ ಅವ್ರ ಅಪ್ಪ ಅಮ್ಮನ ಫೋಟೋನ ನೋಡ್ತಿರ್ತಾನೆ. ನಮಗೆ ಒಂಥರ ಆಗ್ತಿರುತ್ತೆ ಈ ಜಾಗದಲ್ಲಿ. ಆಮೇಲೆ ಫ್ಯೂನರಲ್ಗೆ ಬಂದವರು ಎಲ್ರೂ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೊರಟೋಗ್ತಿರ್ತಾರೆ. ಹೀರೋನು ಒಂದು ಜಾಗದಲ್ಲಿ ಸುಮ್ಮನೆ ಕುಂತಿರ್ತಾನೆ. ಆಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವರೆಲ್ಲರೂ ಮನೆ ಕಡೆಗೆ ಹೊರಡ್ತಾರೆ. ಆ ರೀತಿ ಹೋಗಬೇಕಾದಾಗ ಒಬ್ಬರು ಬಂದುಬಿಟ್ಟು ಅವ್ರ ಮುಂದೆ ನಿಂತ್ಕೊಳ್ತಾರೆ. ಯಾರಂತ ಗೊತ್ತಿಲ್ಲ. ನೋಡಿದ್ರೆ ಬೇಬಿ ಊಜುನ ಯಾರು ನೋಡ್ಕೊಳ್ತೀರಾ ಅಂತ ಕೇಳೋಕ್ಕಂತ ಬಂದಿರ್ತಾನೆ. ಯಾಕಂದರೆ ನೀವಿಬ್ಬರೇ ಅವನ್ನ ಕ್ಲೋಸೆಸ್ಟ್ ರಿಲೇಟಿವ್ಸ್, ಆದ್ದರಿಂದ ನೀವಿಬ್ಬರಲ್ಲಿ ಯಾರು ಅವನ್ನ ನೋಡ್ಕೊಳ್ತೀರಾ, ಅವನ್ನ ಚೆನ್ನಾಗಿ ನೋಡ್ಕೋಬೇಕಂತ ಅವರು ಮಾತಾಡ್ತಾರೆ. ಇವಾಗ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇವಾಗ ನನ್ನ ಕಡೆಗೆ ಬಂದುಬಿಟ್ರಲ್ಲ, ಫ್ಯೂನರಲ್ಗೆ ಬೇಕಾಗಿರೋ ಎಲ್ಲ ಇದನ್ನು ನಾನೇ ಮಾಡಿರೋದು. ಈ ಮಗು ಬಗ್ಗೆ ಬೇರೆ ಕೇಳ್ತಿದ್ದೀರಾ ನಾನು ಅದ್ರಾಗೂ ಬೇರೆ ಈ ಮಗುನ ಫಸ್ಟ್ ಟೈಮ್ ಇಲ್ಲೇ ನೋಡ್ತಿರೋದು. ನನಗೂ ಈ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವ್ರ ಅಪ್ಪನ ಜೊತೆಗೂ ನಾನು ಎಲ್ಲ ಸಂಬಂಧನ ಕಟ್ ಮಾಡ್ಕೊಂಡೆ ಅಂದ್ಬಿಟ್ಟು ಅವನು ಅಲ್ಲಿಂದ ಎದ್ದೋಗ್ತಾನೆ. ಆಗ ಎದ್ದೋಗ್ಬೇಕಾದ್ರೆ ಚಿಕ್ಕ ಹುಡುಗ ಊಜು ಅಂತ ಹಾಗೆ ಅವನ ನೋಡ್ತಿರ್ತಾನೆ. ಹಾಗೆ ನೋಡ್ಬಿಟ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾನೆ. ಹೀರೋ ಆಗಿದ್ರೂ ಅಲ್ಲಿಂದ ಹೋಗ್ಬಿಡ್ತಾನೆ. ಹೀರೋನ್ ಇದನ್ನೆಲ್ಲ ನೋಡ್ಬಿಟ್ಟು ನಾನೇ ಊಜುನ ನೋಡ್ತೀನಿ, ನಾನೇ ಅವನ್ನ ಸಾಕ್ತೀನಿ ಅಂತ ಅವಳು ಹೇಳ್ಬಿಡ್ತಾಳೆ. ಆಮೇಲೆ ಎಲ್ಲ ಮಾತುಕತೆ ನಡೆಸ್ಬಿಟ್ಟು ಆಚೆ ಬರಬೇಕಾದಾಗ ಹೀರೋ ಅವಳ ಕೈಯಲ್ಲಿದ್ದ ಬ್ಯಾಗ್ಸ್ ಎಲ್ಲನೂ ಹೋಗಿ ಇಟ್ಬಿಟ್ಟು, ಸರಿ ಇದೇ ಲಾಸ್ಟ್ ಆಗಿರಲಿ, ನಾವಿಬ್ಬರು ಮೀಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಅದೇ ಮಾತನ್ನ ಚಿಕ್ಕ ಹುಡುಗನ ಹತ್ರನೂ ಹೇಳ್ತಾನೆ. ಇದೇ ಲಾಸ್ಟ್ ಆಗಿರಬೇಕು, ನಾವಿಬ್ಬರು ಮೀಟ್ ಮಾಡೋದು ಅಂತ ಹೇಳಿ ಇದೇ ನನ್ನ ಲಾಸ್ಟ್ ಗಿಫ್ಟ್ ಅಂತ ಅವನಿಗೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೀರೋನಂತೂ ಹೀರೋ ಹೋಗೋದನ್ನೇ ನೋಡ್ತಿರ್ತಾಳೆ. ಆಮೇಲೆ ಊಜು ಹೀರೋಯಿನ್ ಅವರಿಬ್ರು ಹೊರಟು ಅವ್ರ ಮನೆ ಕಡೆಗೆ ಹೋಗ್ತಾರೆ. ಹೋಗಿ ಅವ್ರ ಅಪಾರ್ಟ್ಮೆಂಟ್ ಇರುತ್ತಲ್ವ, ಚಿಕ್ಕ ಹುಡುಗ ಊಜದೆ ಫಿಂಗರ್ ಪ್ರಿಂಟ್ ಇಕ್ಕಿ ಅವನೇ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣವೇ ಹೋಗಿ ಅವನದು ಆಟ ಸಾಮಾನೆಲ್ಲ ಏನಿರುತ್ತೆ ಅದನ್ನೆಲ್ಲನೂ ಎತ್ಕೊಳ್ತಾನೆ. ಈ ಕಡೆ ಹೀರೋಯಿನ್ ಅವಳು ಹೋಗಿ ಆ ರೂಮ್ನ ನೋಡ್ತಿರ್ತಾಳೆ. ಅವ್ರ ಅಕ್ಕ ಅವಳಿಗೋಸ್ಕರ ಪ್ರಿಪೇರ್ ಮಾಡಿರ್ತಾಳೆ ಅಲ್ವಾ, ಇಂಟರ್ವ್ಯೂಗೋಸ್ಕರ ಯಾವುದ್ಯಾವುದೋ ಜಾಬ್ಗೋಸ್ಕರ ಎಲ್ಲ ಬುಕ್ಸ್ನ, ಅದನ್ನು ನೋಡ್ತಾಳೆ. ಅವ್ರ ಅಕ್ಕ ಸಾರಿ ಅಂತಲೂ ಒಂದು ಚಿಕ್ಕ ಸ್ಟಿಕ್ಕರ್ನಲ್ಲಿ ಬರೆದಿರ್ತಾಳೆ. ಆಮೇಲೆ ಅವ್ರ ಅಕ್ಕನ ಹತ್ರನೂ ಹೇಳಿರ್ತಾಳೆ, ಈ ರೀತಿ ನಿನಗೆ ಊಜು ನೋಡ್ಕೊಳ್ಳೋಕ್ಕೆ ಆಗಲ್ಲ, ಇದ್ರಾಗ ನನ್ನ ಬೇರೆ ನೋಡ್ಕೊಳ್ತೀಯ ಅಂತ. ಅವ್ರ ಅಕ್ಕನ ಹತ್ರ ರೂಢಾಗಿ ಮಾತಾಡಿ ಅಲ್ಲಿಂದ ಹೋಗಿರ್ತಾಳೆ ಅಲ್ವಾ. ಅದೇ ಟೈಮ್ಗೆ ಅವಳ ಮೊಬೈಲ್ಗೆ BS ಫುಡ್ ಕಂಪನಿಯಿಂದ ಇಂಟರ್ವ್ಯೂಗೆ ಬನ್ನಿ ಅಂತ ಮೆಸೇಜ್ ಕಳಿಸಿರ್ತಾರೆ. ಅವಳಿಗೆ ಅದನ್ನ ನೋಡಿದ ತಕ್ಷಣವೇ ಅವಳು ಬರ್ತಿರುತ್ತೆ. ಒಂದು ವೇಳೆ ನೀವು ಈ ಮೆಸೇಜ್ನ ಸ್ವಲ್ಪ ದಿವಸದ ಮುಂಚೆನೇ ಕಳಿಸಿರ್ತಿದ್ರೆ ನಮ್ಮ ಅಕ್ಕನ ಜೊತೆಗೆ ನಾನು ಹೀಗೆಲ್ಲ ಜಗಳ ಆಡ್ತಿರಲ್ಲ ಅಂತ ಜ್ಞಾಪನಿಸ್ಕೊಳ್ತಾಳೆ. ಚಿಕ್ಕ ಏಜಿಂದನೂ ಅವ್ರ ಅಕ್ಕನೇ ಅಲ್ವ ಇವಳನ್ನ ಸಾಕೋದು. ಹೀರೋಯಿನ್ ಅಂತೂ ಅವ್ರ ಅಕ್ಕನ ಹತ್ರ ಅಂತಾಳೆ, ಈಗ ಅಮ್ಮ ಅಪ್ಪ ಎಲ್ಲನೂ ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಅವ್ರ ಅಕ್ಕನ ಜೊತೆಗೆ ತುಂಬ ಹ್ಯಾಪಿಯಾಗಿ ಮಾತಾಡಿರ್ತಾಳೆ. ಅವ್ರ ಅಕ್ಕನೂ ಅಷ್ಟೇ. ಇವರಿಬ್ಬರದ್ದು ಬಾಂಡ್ ಒಂಥರ ಚೆನ್ನಾಗಿರುತ್ತೆ. ಆದರೆ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ಅವಳು ಅಳ್ತಿರ್ತಾಳೆ. ಏನು ಮಾಡೋಕ್ಕಾಗುತ್ತೆ. ಆಗ ಚಿಕ್ಕ ಹುಡುಗ ಊಜುನು ಬಂದ್ಬಿಟ್ಟು ಚಿಕ್ಕಮ್ಮ ಅಳ್ತಿರೋದು ನೋಡಿ ಅವನು ಅಳ್ತಿರ್ತಾನೆ. ಇವರಿಬ್ಬರು ಹೀಗೆ ಅಳ್ತಿರೋದು ನೋಡಿ ನಮಗೂ ಅಳು ಬರ್ತಿರುತ್ತೆ. ಹಾಗೆ ಅವರಿಬ್ಬರು ಹಗ್ ಮಾಡ್ಕೊಂಡು ಅಳ್ತಿರ್ತಾರೆ. ಈ ಕಡೆ ಅಂತೂ ಹೀರೋ ಅವ್ರ ಫ್ರೆಂಡ್ನ ನೋಡೋಕ್ಕಂತ ಹೋಗಿರ್ತಾನೆ. ಅವ್ರ ಫ್ರೆಂಡ್ ಅಂತೂ ಕರೆಕ್ಟಾಗಿ ಕಂಡುಹಿಡಿತಾನೆ. ಏನಾಯಿತು ಅಂತ ಕೇಳಿದಾಗ ಹೀರೋ ಇವಾಗ ಎಲ್ಲನೂ ಹೇಳ್ತಿರ್ತಾನೆ. ಈ ರೀತಿ ನಮ್ಮ ಅಣ್ಣನ ಫ್ಯೂನರಲ್ಗೆ ಹೋಗಿದ್ದೆ ಅಂದಾಗ ಅವನಿಗೆ ಶಾಕು, ಏನಪ್ಪ ನಡೀತೈತೆ ಅಂತ ನೋಡ್ತಿರ್ತಾನೆ. ಈ ರೀತಿ ನಾನು ನಮ್ಮ ಅಣ್ಣನ ಫ್ಯೂನರಲ್ಗೆ ಹೋಗಿದ್ದೆ. ಆಗ ಅಲ್ಲಿ ಬಂದವರೆಲ್ಲರೂ ನಮ್ಮ ಅಣ್ಣನ ಬಗ್ಗೆ ಅಷ್ಟು ಒಳ್ಳೆಯನು ಇಷ್ಟು ಒಳ್ಳೆಯನು ಅಂತ ಹೇಳ್ತಿದ್ರು. ಆದರೂ ನಾನು ಒಂಚೂರು ಅಳ್ಳೇ ಇಲ್ಲ, ಅವರಂತೂ ತುಂಬ ಅಳ್ತಿದ್ರು ಅಂತ ಹೇಳ್ತಾನೆ. ಹಾಗೆ ನಮ್ಮ ಅಣ್ಣಗೊಬ್ಬ ಮಗನೂ ಇದ್ದ. ಆ ಮಗನ ನನ್ನನ್ನು ಸಾಕಕ್ಕೆ ಹೇಳಿದ್ರು, ಆದರೆ ನಾನು ಅದನ್ನು ರಿಜೆಕ್ಟ್ ಮಾಡಿಬಿಟ್ಟೆ. ಏನಕ್ಕೆ ಅಷ್ಟೊಂದು ತಲೆರಾಮ ಅಂತ ಹೇಳ್ತಿರ್ತಾನೆ. ಆದರೆ ಒಂದು ವಿಷಯ ಮಾತ್ರ ನನ್ನ ಫುಲ್ಲು ಕಾಡ್ತೈತೆ ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಏನು ಅಂತ ಕೇಳ್ತಾನೆ. ಹೀರೋನು ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಬರಬೇಕಾದಾಗ ಅವ್ರ ಅಣ್ಣ ಕಾಲ್ ಮಾಡಿರ್ತಾನೆ. ಆದರೆ ಅವನಿಗೆ ಅವ್ರ ಅಣ್ಣನ ನಂಬರ್ ಅಂತ ಗೊತ್ತಿರೋಲ್ಲ. ಅವ್ರ ಅಣ್ಣ, ನಾನೇ ನಿಮ್ಮ ಅಣ್ಣ, ನಾನು ನಿನ್ನ ಜೊತೆಗೆ ಒಂದು ವಿಷಯನ ಮಾತಾಡಬೇಕು, ಬೇಗ ನೀನು ನನಗೆ ಕಾಲ್ ಮಾಡು ಅಂತ ಹೇಳಿರ್ತಾನೆ. ಆದರೆ ಹೀರೋ ರಿಟರ್ನ್ ಏನು ಮಾಡಿರಲ್ಲ. ಅವನೆಂತೂ ಕಾಲ್ ಮಾಡ್ದೆ, ಅದ್ರಾಗೂ ಬೇರೆ ನನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ. ಅಷ್ಟೊತ್ತಿಗೆ ಈಗೆಲ್ಲ ಆಗೋಯ್ತು ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಡೇ ಚಿಕ್ಕ ಹುಡುಗ ಹೂಜನೂ ತೋರಿಸ್ತಾರೆ. ಹೀರೋಯಿನ್ ಅಂತೂ ಆ ಹುಡುಗಂಗೋಸ್ಕರ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಿರ್ತಾಳೆ. ಮನೆ ಅಂತೂ ಹಾಕಿರೋ ಸಾಮಾನೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ಅವಳಂತೂ ಆ BS ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ಬೇಕಲ್ವ, ಅದರಿಂದ ಅವಳು ಓದ್ತಿರ್ತಾಳೆ ಇಂಟರ್ವ್ಯೂಯಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಅಂತ. ಫೈನಲ್ ಮಗುಗೆ ಊಟ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬಂದು ತಿನ್ನಿಸ್ತಿರ್ತಾಳೆ. ಅವನಂತೂ ತಿನ್ನೋದೇ ಇಲ್ಲ. ಸರಿ ಆಯಿತು ಕಣಪ್ಪ, ಸ್ವಲ್ಪ ಆದರೂ ತಿನ್ನು ಅಂತ ಹೇಳ್ತಾಳೆ. ಕೊನೆಗೂ ತಿಂತಾನೆ. ತಿನ್ನೋದೆಲ್ಲ ಹಾಗೆ ಉಗಿತಿರ್ತಾನೆ. ಅವ್ನಿಗಂತೂ ಅದು ಇಷ್ಟನೇ ಆಗಲಿಲ್ವೇನೋ. ಆ ಟೈಮ್ಗೆ ಹೀರೋಯಿನ್ ಫ್ರೆಂಡು ಒಳಗಡೆ ಬರ್ತಾಳೆ. ಹೀರೋಯಿನ್ ಅದನ್ನು ನೋಡಿದ ತಕ್ಷಣವೇ, ಅಯ್ಯೋ ನೀನು ಬಂದ್ಬಿಟ್ಟ ಅಂತ ಹೋಗಿ ಅವ್ರ ಫ್ರೆಂಡ್ನ ಹಗ್ ಮಾಡ್ಕೊಳ್ತಾಳೆ. ಬಾರೆ ಅಂತ ಕರ್ಕೊಳ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಗೀತು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಎಲ್ಲರಿಗೂ ಬಾಯ್ ಗಾಯ್ಸ್.